ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಫೂರ್ತಿ ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವರು ನಮ್ಮ ಅಪ್ಪನ ತೋಟದ ಕೆಲಸ ಮಾಡೋ ನವಾಬ್ ಅಂಕಲ್. ಪುಟ್ಟಿ ಇವತ್ತು ಕಾಯಿ ಕೆಡಗೋಣ ಅಂದ್ಬಿಟ್ಟು ಕಾಯಿ ಕೆಡಕ್ತಾ ಇದ್ರು. ಈ ಕಾಯಿ ಕೆಡಕಕ್ಕೆ ಗಣ ಯೂಸ್ ಮಾಡ್ತಿರೋದನ್ನ ನಾನು ಮಿನಿ ಲಾಗ್ಸ್ ಅಲ್ಲಿ ಹಾಕ್ದಾಗ ತುಂಬಾ ಜನ ಕೇಳಿದ್ರಿ, ಎಲ್ಲಿ ತಗೊಂಡಿದ್ದು, ಪ್ಲೀಸ್ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಅಂತ. ಆದ್ರೆ ಇದು ನಮಗೆ ರೋಡ್ ಸೈಡ್ ಮಾರಕ್ ಬಂದವ್ರ ಹತ್ರ ತಗೊಂಡಿದ್ದು. ಅಲ್ಯೂಮಿನಿಯಂ ಏಣಿ ಎಲ್ಲ ಮಾರ್ತಾರಲ್ಲ, ಅವ್ರ ಹತ್ರ ಇತ್ತು. ಫ್ರಂಟಿಗೆ ಚಾಕು ಕೊಟ್ಟಿದ್ದಾರೆ, ಹಾಗೆ ಇದನ್ನ ಉದ್ದ ಗಿಡ್ಡ ಬೇಕಾದ್ರೂ ಮಾಡ್ಕೋಬಹುದು. ಅಂಕಲ್ ಇವತ್ತು ಹಳ ಹೊಡಿಯಕ್ ಹೋಗಿದ್ರು, ಆದ್ರೆ ಸ್ವಲ್ಪ ಹೊತ್ತು ಬಿಟ್ಟು ಮಿಷಿನ್ ಹಾಳಾಯ್ತು ಅಂತ ಬಂದ್ರು. ಪ್ರತಿ ಒಂದ್ ಮಿಷಿನು ನಮ್ಮ ಅಪ್ಪನೇ ರೆಡಿ ಮಾಡ್ತಿದ್ರು ಅವಾಗ. ಇವಾಗ ಸ್ವಲ್ಪ ಕಷ್ಟ ಆಗುತ್ತೆ, ಅವರು ಕ್ಯಾನ್ಸರ್ ಪೇಷಂಟ್ ಇದ್ದಾರೆ. ಬೇರಿಂಗಿಗೆ ಏನೋ ದಾರ ಕಟ್ಕೊಬಿಟ್ಟು ಅದು ಮಿಷಿನ್ ರನ್ ಆಗ್ತಿರ್ಲಿಲ್ಲ. ಆಮೇಲೆ ಅಪ್ಪನೇ ಹೇಗೆ ಬಿಚ್ಚಿ ಸರಿ ಮಾಡ್ಕೊಟ್ರು. ಇವಾಗ ನೋಡಿ ನೀಟಾಗಿ ರನ್ ಆಗ್ತಾ ಇದೆ. ರೋಡ್ ಮಾತ್ರ ಮಿಷಿನ್ ಅಲ್ಲಿ ಓಡಿಸ್ತೀವಿ. ಕಾಫಿ ತೋಟದೊಳಗೆಲ್ಲ ಧೂಳಾಕ್ತೆ ಮಾಡಿಸ್ತೀವಿ. ಹಾಗೆ ತಗಡಲ್ಲಿ ಹಳ ಹೊಡಿಸ್ತೀವಿ, ಸದೆ ಕೂಡ ಅಂತೀವಿ. ಹಳ ಹೊಡಿಯೋ ಮಿಷಿನ್ ಅಲ್ಲಿ ತುಂಬಾ ಕೇರ್ಫುಲ್ ಆಗಿ ಹೊಡಿಬೇಕು. ಹಳ ಹೊಡಿಬೇಕಾದ್ರೆ ತುಂಬಾ ಕಣ್ಣಿಗೆ ಧೂಳು ಹೋಗುತ್ತೆ, ಹಾಗಾಗಿ ಮಾಸ್ಕ್ ಕೂಡ ಹಾಕೋಬೇಕಾಗುತ್ತೆ. ನೋಡಿ, ರೋಡ್ ಮಾತ್ರ ಆ ತರ ಮಿಷಿನ್ ಅಲ್ಲಿ ಹೊಡಿತಿರೋದು. ಕಾಫಿ ತೋಟದೊಳಗಡೆ ಈ ತರ ತಗಡಲ್ಲಿ ಓಡಿಸ್ತೀವಿ. ಇದಕ್ಕೆ ಹಳ ಹೊಡಿಯೋದು ಅಂತಾರೆ, ಹಾಗೆ ಸದೆ ಕೂಡ ಅಂತಾರೆ. ನಿಮ್ ಕಡೆ ಏನಂತಾರೆ ಕಮೆಂಟ್ ಮಾಡಿ. ಹಳ ಹೊಡಿಯೋದು ತಗಡು ಇದೆ ನೋಡಿ. ಹಳ ಹೊಡ್ದು ಅದು ಸೌದೋಗಿರುತ್ತೆ, ಹಾಗಾಗಿ ಇನ್ನು ಫ್ರಂಟಿಗೆ ಸ್ವಲ್ಪ ಶಾರ್ಪ್ ಮಾಡ್ಕೊಂತಾರೆ. ನೀಟಾಗಿ ಕತ್ತಿ ತರ ಶಾರ್ಪ್ ಮಾಡ್ಕೊಂಡ್ರೆ ನೀಟಾಗಿ ಹೋಗುತ್ತೆ ಅಂತ ಅಷ್ಟೇ. ಇಲ್ಲ ಅಂದ್ರೆ ಹಳ ಎಲ್ಲ ಅಷ್ಟು ಕಟ್ ಆಗಲ್ಲ. ಇದು ಕಬ್ಣ ಉಜ್ಜ ಮಿಷಿನು, ಹಾಗೆ ಕಟ್ಟು ಮಾಡ್ಬೋದು. ಇದನ್ನು ಕೂಡ ಆನ್ಲೈನ್ ಅಲ್ಲೇ ಪರ್ಚೇಸ್ ಮಾಡಿದ್ದು. ತುಂಬಾ ಹಳೇದು, ಅಮೌಂಟ್ ಎಲ್ಲ ನನಗೆ ನೆನಪಿಲ್ಲ. ನಿಮಗೇನಾದ್ರೂ ಈ ಪ್ರಾಡಕ್ಟ್ ಲಿಂಕ್ ಬೇಕಾದ್ರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋಸ್ ಎಲ್ಲ ಹಾಕ್ತೀನಿ. ಪ್ರತಿ ಒಂದನ್ನು ಈ ತರ ಡೈಲಿ ಉಜ್ಜಿ ಇಟ್ಕೊಂತಾರೆ. ಶಾರ್ಪ್ ಇದ್ರೆ ಬೇಗ ಹಳ ಹೊಡಿಬೋದು ಅಂತ, ಹಾಗಾಗಿ. ಹಾಗೆ ಒಂದ್ ಪಟ್ಟೆ ಧೂಳಾಕ್ತೆ ಮಾಡ್ತಿದ್ವಿ, ಹಾಗಾಗಿ ಆರೆ ಕೂಡ ಫ್ರಂಟಿಗೆ ಶಾರ್ಪ್ ಮಾಡ್ತಾ ಇದ್ದಾರೆ. ಲಾಸ್ಟ್ ರೌಂಡ್ ಆಗಿರೋದ್ರಿಂದ ಧೂಳಾಕ್ತೆ ಮಾಡಿಸ್ತಿದೀವಿ. ತುಂಬಾ ಏನ್ ಮಾಡಿಸ್ತಿಲ್ಲ, ಒಂದ್ ಪಟ್ಟೆ ಅಷ್ಟೇ ಮಾತ್ರ ಧೂಳಾಕ್ತೆ ಮಾಡಿಸಿದ್ವಿ. ಕೆಲವರು ಇದಕ್ಕೆ ಆರೆ ಅಂತ ಅನ್ನಲ್ಲ, ಗುದ್ಲಿ ಅಂತ ಕೂಡ ಅಂತಾರೆ. ನನ್ನ ಹಸ್ಬೆಂಡ್ ಮನೇಲೆ ಇದಕ್ಕೆ ಗುದ್ಲಿ ಅಂತಾರೆ. 1 ಕಿಲೋಮೀಟರ್ಗೆ ಕನ್ನಡ ಅಷ್ಟು ವರ್ಡ್ಸ್ ಡಿಫ್ರೆಂಟ್ ಆಗಿರುತ್ತೆ. ಇದ್ ನೋಡಿ, ಫುಲ್ ಆರೆಲೆ ಕೆತ್ತಿರೋದು. ಇದಕ್ಕೆ ಧೂಳಾಕ್ತೆ ಅಂತ ಕರೀತಾರೆ. ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದ್ರೆ ಫುಲ್ ಕಣ ಕೆತ್ತದಂಗ್ ಕೆತ್ಬಿಟ್ಟಿದ್ದಾರೆ. ಧೂಳಾಕ್ತೆ ಮಾಡ್ತಿದ್ದಾಗ ತೋಟಕ್ಕೆ ಹೋಗಕ್ಕೆ ಖುಷಿ ಆಗುತ್ತೆ, ಒಂದ್ ಸ್ವಲ್ಪನೂ ಗಲೀಜಿರಲ್ಲ. ಹಾಗಾಗಿ ಈ ತೋಟದಲ್ಲಿ ತುಂಬಾ ಹಳ ಇತ್ತು, ಪಾಪ ಅವ್ರಿಗೆ ಧೂಳಾಕ್ತೆ ಮಾಡಕ್ ತುಂಬಾ ಕಷ್ಟ ಆಗ್ತಿತ್ತು. ರೋಬಸ್ಟ ಗಿಡ ನೋಡಿ, ಸೇಮ್ ಮರ ತರ ಇರುತ್ತೆ. ಅಡಿಗಡೆ ನಿಂತ್ ನೋಡಿದ್ರೆ ಮರನ್ನೇ ಅನ್ಸುತ್ತೆ. ತುಂಬಾ ಹಳೆ ಗಿಡ ಇದು. ತೋಟಕ್ಕೆ ಹೋಗಿ ಬರೋವರೆಗೂ ತ್ರಿಶೂಲ್ ರೋಡಲ್ಲೇ ನಿಂತಿದ್ದ ಸುಮ್ನೆ. ಗದ್ದೆ ತೋಟದಲ್ಲಿ ಮೊಲ ಅಡಿಕೆ ಗಿಡ ಎಲ್ಲ ಕಟ್ ಮಾಡಿ ಹಾಕ್ಬಿಟ್ಟಿದೆ. ಅಸ್ಸಾಂ ಅಂಕಲು ಸ್ವಲ್ಪ ಅಸ್ಸಾಮಿಂದ ಮುಳುಗೈ ಸೀಡ್ಸ್ ತಂದ್ಬಿಟ್ಟು ಹಾಕಿದ್ರು, ಚೆನ್ನಾಗಿ ಬಂದಿತ್ತದು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡನು. ತುಂಬಾ ತರಕಾರಿ ಹಾಕಿದ್ರು, ಏನೇನೋ ಮಳೆ ಜಾಸ್ತಿ ಆಗ್ಬಿಟ್ಟು ಎಲ್ಲ ತರಕಾರಿ ಹೋಗಿದೆ. ಸ್ವಲ್ಪ ಇದ್ ಮಾತ್ರ ಉಳ್ಕೊಬಿಟ್ಟಿದೆ ಅಷ್ಟೇ. ಇದೊಂದ್ ಗಿಡ ನೋಡಿ, ಫಸ್ಲು ತುಂಬಾ ಚೆನ್ನಾಗಿದೆ, ಆದ್ರೆ ಮುರ್ಕೊಬಿಟ್ಟಿದೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಕಾಫಿ ಕುಯ್ಯೋರ್ಗಾದ್ರೂ ಇರುತ್ತೋ ಇಲ್ವೋ ಗೊತ್ತಿಲ್ಲ. ತೋಟಕ್ಕೆ ಹೋದಾಗ ಒಂದ್ ನವಿಲ್ಗರಿ ಸಿಕ್ಕಿತ್ತು. ಇದನ್ನ ನಾನು ಮಿನಿ ಲಾಕ್ಸ್ ಅಲ್ಲಿ ಹಾಕಿದ್ದೆ, ನೋಡಿರ್ಬೋದು ನೀವು. ಈ ನವಿಲ್ಗರಿ ನೋಡ್ತಿದ್ರೆ ನನಗೆ ಅದೇ ಚೈಲ್ಡ್ಹುಡ್ ನೆನಪಾಗುತ್ತೆ. 90s ಕಿಡ್ಸ್ ಎಷ್ಟು ಇನ್ನೋಸೆಂಟ್ ಗಳು ಅನ್ಸುತ್ತೆ ನಾವು. ಮರಿ ಹಾಕುತ್ತೆ ಅಂತ ಬುಕ್ಕಿಗೆ ಇಟ್ಕೊಳೋದು, ಅಕ್ಕಿ ಕಾಳು ಹಾಕೋದು, ಮರಿನೇ ಹಾಕಿಲ್ಲ ಅದು. ಹಾಗೆ ತೋಟ ನೋಡ್ಬೇಕಾದ್ರೆ ಚಂದ್ರನ್ ನೋಡಿ, ಓ ಇದೇನ್ ಇಷ್ಟ ಬೇಗ ಬಂದಿದೆ ಅನ್ಕೊಂಡೆ. ನೋಡಿದ್ರೆ ಟೈಮ್ ಆಗಿತ್ತು. ಚಂದ್ರ ಮೋಸ್ಟ್ಲಿ ಬಾಯಿ ಬರೋದಾಗಿದ್ರೆ ಹೇಳ್ತಿತ್ತು ಅನ್ಸುತ್ತೆ, ನೀವು ಬಂದಿರೋದೇ ಲೇಟು ಅಂತ. ತೋಟ ಎಲ್ಲ ಒಂದ್ ರೌಂಡ್ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ ನಾವು. ನೆಕ್ಸ್ಟ್ ಇದು ಕಂಟಿನ್ಯೂ ಮಾಡಿ ಹಾಕಿದೀನಿ. ಇದು ಪೆಪ್ಪರು, ಇದು ಅಸ್ಸಾಮಿಂದು ಬೀನ್ಸು. ಏನ್ ಗೊತ್ತಾ, ಇದು ಮುರಿದ್ರುನು ಒಳಗಡೆನೂ ಅಷ್ಟೇ ಬ್ಲಾಕ್ ಕಲರ್ ಇದೆ. ಇದನ್ನ ಸಣ್ಣದಾಗಿ ಹೆಚ್ಚಿ ಪಲ್ಯ ಮಾಡಿದ್ರೆ ಸಕ್ಕದಾಗಿರುತ್ತೆ. ಅಸ್ಸಾಮಿಂದಾನೇ ಇದ್ರ ಸೀಡ್ಸ್ ತಂದ್ಬಿಟ್ಟು ಅಂಕಲ್ ಹಾಕಿದ್ರು. ಇದನ್ನೆಲ್ಲ ವಿಡಿಯೋ ಮಾಡೋಷ್ಟೊತ್ತಿಗೆ ತ್ರಿಶೂಲು ಕಾಫಿ ಕಾಯಿ ಕುಯ್ತಿದ್ದ. ಕಾಫಿ ಗಿಡದಲ್ಲೇ ಒಣಗಿರೋದ್ ನೋಡ್ಬಿಟ್ಟು ಅವನು ಫುಲ್ ನೀಟಾಗಿ ಕುಯ್ತಾ ಇದ್ದ. ಎಷ್ಟು ದೊಡ್ಡ ಮನುಷ್ಯರು ಬಂದಿದಾರೆ ನೋಡಿ ಇವತ್ ಕಾಫಿ ಹಣ್ಣು ಕುಯ್ಯಕ್ಕೆ. ಯಾರಿಗೋ ಕಾಫಿ ತಗೋ ಕೊಡ್ತೀಯ ಅಂದ್ರೆ ತಾತಂಗ್ ಕೊಡ್ತೀನಿ, ತಾತ ದುಡ್ಡು ಕೊಡ್ತಾರೆ ಅಂತ ಹೇಳ್ತಾ ಇದ್ದ. ಇದ್ ಮನೆ ಯೂಸಿಗೆ ಸ್ವಲ್ಪ ಶುಂಠಿ ಹಾಕೊಂಡಿದೀವಿ ಅಷ್ಟೇ. ಹಳ್ಳಿಲಿದ್ರೆ ಇದೇ ಒಂದ್ ಬೆನಿಫಿಟ್, ಎಲ್ಲಾನು ಮನೆ ಹತ್ರ ಬೆಳ್ಕೋಬಹುದು. ಇದಕ್ ನೀವೇನಂತೀರಾ ಕಮೆಂಟ್ ಮಾಡಿ. ನಮ್ಮನೇಲಿ ಇದಕ್ಕೆ ಬಾಣ ಅಂತ ಕರಿತೀವಿ. ತೋಟಕ್ಕೆ ಹೋಗಿ ಬಂದ್ರೆ ಇದ್ರ ಮುಳ್ಳ ಬಿಡ್ಸ್ಕೊಳೋದೇ ಒಂದ್ ಪಜ್ಜಿತಿ ಆಗುತ್ತೆ, ಅಷ್ಟು ಮುಳ್ಳು ಹತ್ತಿರುತ್ತೆ ಪ್ಯಾಂಟಿಗೆಲ್ಲ. ಚಿಕ್ಕದ್ರಲ್ಲಿ ಈ ತರ ಬಾಣ ಬಿಡೋದು ಅಂತ ಎಲ್ಲರ ಮೈಗೂ ಹಾಕ್ತಾ ಇದ್ವಿ.
ನೋಡಿ ಇದೇ ಮುಳ್ಳು ಬ್ಲಾಕ್ ಕಲರು ಹೇಗಿರುತ್ತೆ ಇದು ಚಿಕ್ಕದಾಗಿರುತ್ತೆ ಪ್ಯಾಂಟಿಗೆ ಹತ್ಕೊಬಿಟ್ರೆ ಅಂತೂ ಫುಲ್ ಪಜೀತಿ ಆಗುತ್ತೆ. ತ್ರಿಶೂಲ ನನಗೆ ಆಟ ಆಡಕ್ ತುಂಬಾ ಕುಯ್ಕೊಡು ಅಂತಾನೆ ಹೇಳ್ತಿದ್ದ, ಹಾಗಾಗಿ ನಾನು ತುಂಬಾ ಕುಯ್ತಾ ಇದ್ದೆ ಅದನ್ನ. ನಿಮಗೇನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ. ಅಸ್ಸಾಮಿನ ಮೆಣಸಿನ್ಕಾಯಿ ತೋರಿಸ್ತಿದೀನಿ ನೋಡಿ, ಸಖತ್ ಬ್ಲಾಕ್ ಇರುತ್ತೆ ಇದು, ಹಾಗೆ ಖಾರ ಕೂಡ ತುಂಬಾ ಜಾಸ್ತಿ.